ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣದಲ್ಲಿ ಬ್ಯಾಂಕ್ ಖಾತೆಯನ್ನ ಫ್ರೀಸ್ ಮಾಡಲಾಗಿದೆ. A1 ಆರೋಪಿ ಸೋಮನ ಬ್ಯಾಂಕ್ ಖಾತೆ ಫ್ರೀಸ್ ಮಾಡಿದ ಖಾಕಿ. ಯಾವುದೇ ವ್ಯವಹಾರ ನಡೆಸದಂತೆ A1 ಸೋಮನ ಖಾತೆ ಈಗ ಫ್ರೀಸ್ ಆಗಿದೆ. ಸೋಮನ ಸ್ನೇಹಿತ ಕಾರ್ಪೆಂಟರ್ ಮನು ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡ್ತಿದ್ದಾರೆ. ಮನು ಖಾತೆಯ ಮೂಲಕ ಡೀಲ್ ವ್ಯವಹಾರ ಮಾಡ್ತಾ ಇದ್ದಂತೆ ಈ ರೌಡಿ ಸೋಮ. ಸದ್ಯ ಮನು ಬ್ಯಾಂಕ್ ಖಾತೆ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. A1 ಆರೋಪಿ ಸೋಮ ಆತನ ಬ್ಯಾಂಕ್ ಖಾತೆಯನ್ನ ಫ್ರೀಸ್ ಮಾಡಿದ್ದಾರೆ. ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ ಹೇಗೆಲ್ಲ ಆಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇನ್ನು ಸೋಮನ ಸ್ನೇಹಿತ ಕಾರ್ಪೆಂಟರ್ ಮನು ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡಿದ್ದಾರೆ. ಈ ಮನು ಖಾತೆಯ ಮುಖಾಂತರವೇ ಡೀಲ್ ಆಗ್ತಾ ಇತ್ತಂತೆ. ಡೀಲ್ ವ್ಯವಹಾರವನ್ನ ಈ ರೌಡಿ ಸೋಮ ಮಾಡ್ತಾ ಇದ್ದ ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿದೆ. ಸದ್ಯ ಮನು ಬ್ಯಾಂಕ್ ಖಾತೆಯನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಚಿವ ರಾಜಣ್ಣ ವಿಚಾರಣೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ರಾಜಣ್ಣರ ಮನೆ ಕಚೇರಿಗಳಲ್ಲಿ ಸಿಐಡಿ ಪರಿಶೀಲನೆಯನ್ನ ಮಾಡಿದೆ. ಇನ್ನು ರಾಜಣ್ಣ ಅವರ ವಿಚಾರಣೆ ಆಗೋದು ಬಾಕಿ ಇದೆ. ಸೊ ಯಾವುದೇ ಕ್ಷಣದಲ್ಲಿ ಬೇಕಾದರೂ ರಾಜಣ್ಣ ವಿಚಾರಣೆ ಆಗೋದು ಸಾಧ್ಯತೆ ಕಂಡು ಬರ್ತಾ ಇದೆ. ಇವತ್ತು ಸಿಐಡಿ ವಿಚಾರಣೆಗೆ ರಾಜಣ್ಣ ಹಾಜರಾಗೋ ಸಾಧ್ಯತೆ ಇದೆ. ಮನೆ ಚಾಲಕರು, ಸಿಬ್ಬಂದಿ ಇವರ ವಿಚಾರಣೆಯನ್ನ ಮಾಡಿರುವ ಸಿಐಡಿ ಟೀಮ್ ಈಗ ರಾಜಣ್ಣ ವಿಚಾರಣೆಗೆ ಮೌಖಿಕ ಸೂಚನೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಮೌಖಿಕ ಸೂಚನೆ ಹಿನ್ನೆಲೆಯಲ್ಲಿ ರಾಜಣ್ಣ ವಿಚಾರಣೆಗೆ ಹಾಜರಾಗ್ತಾರ. ಇವತ್ತು ರಾಜಣ್ಣರ ವಿಚಾರಣೆಯನ್ನ ಮಾಡಲಾಗುತ್ತಾ? ಮೌಖಿಕವಾಗಿ ವಿಚಾರಣೆಗೆ ಸೂಚಿಸಿರುವಂತಹ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಿಚಾರಣೆಗೆ ಹಾಜರಾಗ್ತಾರೆ ರಾಜಣ್ಣ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ KN ರಾಜಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. SIT ತನಿಖೆ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಮಾಡಿ, ಅದು ಗೃಹ ಮಂತ್ರಿಗಳಿಗೆ CM ಸಿದ್ದರಾಮಯ್ಯನವರಿಗೆ ಬಿಟ್ಟ ವಿಚಾರ. ಪ್ರಕರಣದಲ್ಲಿ ಪ್ರಭಾವಿ ನಾಯಕರಿದ್ದಾರೋ ಇಲ್ವೋ, ಕಾನೂನು ಬಾಹಿರ ಕ್ರಮಕ್ಕೆ ಯಾರ ಕುಮ್ಮಕ್ಕಿದೆ, ದೇವರು ಒಳ್ಳೇದು ಮಾಡಲಿ ಅಂತ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರು ಮುಂಬೈನಿಂದ ಯಾರು ಬೇಕಾದರೂ ಇರಬಹುದು, ನಮ್ಮವರು ಇನ್ನೊಂದು ಪಕ್ಷದವರು ಯಾರೇ ಮಾಡಲಿ, ಹೀನ ಕೃತ್ಯಗಳಿಗೆ ಪ್ರಯತ್ನ ಮಾಡಿರೋದು ಖಂಡನಾರ್ಹ ಅಂತ ರಾಜಣ್ಣ ಹೇಳಿದ್ದಾರೆ. ಎನ್ಕ್ವೈರಿ ಆಗ್ತಾ ಇದೆಯಲ್ಲ, ಎನ್ಕ್ವೈರಿ ಆಗುವಾಗ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳಪ್ಪ, ನೀವೇ ಹೇಳಿ. ಯಾವ್ದ್ರಲ್ಲಿ ಮಾಡ್ತಾರೆ ಮಾಡ್ಲಿ, SIT ಮಾಡ್ತಾರ ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಏನಂತ ನಾನು ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ವೋ ನೋಡ್ರಿ, ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರ್ಲಿ, ಯಾರೇ ಪ್ರಯತ್ನ ಮಾಡಿರ್ಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋ ಜೊತೆಗೆ ಅವ್ರು ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಮುಂಬೈ ಯಾರು ಬೇಕಾದ್ರೂ ಇರ್ಬೋದ್ರಿ, ನಮ್ಮ ಪಕ್ಷದವರು ಇನ್ನೋರು. ನಾನು ಹೇಳ್ತಕ್ಕಂಥದ್ದು ತಿಳ್ಕೊಳ್ಳಿ, ಯಾರೇ ಪ್ರಯತ್ನ ಮಾಡಿರ್ಲಿ, ನಮ್ಮ ಪಕ್ಷದವ್ರು ಮಾಡಿರ್ಲಿ, ಇನ್ನೊಂದು ಪಕ್ಷದವ್ರು ಮಾಡಿರ್ಲಿ, ಅಥವಾ ಯಾರೋ ರಾಜಕಾರಣಿಗಳ ಹೊರತುಪಡಿಸಿರೋರು ಮಾಡಿರ್ಲಿ, ಈ ರೀತಿಯ ಹೀನ ಕೃತ್ಯಗಳಿಗೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅದು ಖಂಡನಾರ್ಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.